ಈ ಥರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ನನ್ನ ಕೆರಿಯರ್ನ ಅತಿ ದೊಡ್ಡ ಹಿಟ್ಟು ಲವ್ ಮಾಕ್ಟೇಲ್ 3. ಅದು ನಂಬರ್ಸಲ್ಲಿ ಆಗ್ಬೋದು, ರಿವ್ಯೂಸಲ್ಲಿ ಆಗ್ಬೋದು, ಬಂದಿರೋಂಥ ಅಂದರೆ ರಿಸೀವ್ ಮಾಡಿರೋಂಥ ರೀತಿಲಿ ಆಗ್ಬೋದು. ಸೊ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ಟೇಲ್ 3. ಸೊ ಆ್ಯಕ್ಚುಲಿ ಸಕ್ಸಸ್ ಮೀಟ್ ಪ್ಲ್ಯಾನ್ ಮಾಡಿದ್ವಿ, ಅದು ನೋಡಿದ್ರೆ ಇದಾಗೋಯ್ತು ಈಗ. ಸೊ ನಾನು ಲವ್ ಮಾಕ್ಟೇಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನೋ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾತ್ರರಿಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತು ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಎತ್ತ ಏನು ಅಂತ ಒಂದಷ್ಟು ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದರೆ, ನನಗೆ ಯಾವಾಗಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ನಾವು ಕತೆ ಬರೆಯೋದು. ಅಂದರೆ ನಾವು ಬಸ್ ಹತ್ತೀವಿ ಅಂದರೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿರಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ಬೇಕೋ, ಹುಬ್ಳಿ ಬಸ್ ಹತ್ಬೇಕೋ, ಯಾವ ಬಸ್ ಹತ್ಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟು ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು